ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳತಿ ಭವ್ಯಶ್ರೀ. ಇವತ್ತು ನಾನು ನಿಮಗೆ ವಿಶೇಷವಾದಂತಹ ಆರೋಗ್ಯಕರವಾದ ಅಂಟುಂಡಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆಲ್ಲ ಏನೇನು ಬೇಕಂತ ನೋಡೋಣ. ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ, ಒಣ ಕೊಬ್ಬರಿ, ಕೀರ್ ಬೀಜ, ಗೋಡಂಬಿ, ಗಸಗಸೆ, ಅಂಟು, ಆಳ್ವಿ ಅಂತಾರಲ್ಲ ಅದು ಆಳ್ವಿ. ಇದು ತುಂಬಾ ಕ್ಯಾಲ್ಸಿಯಂ ಇರುತ್ತೆ. ದ್ರಾಕ್ಷಿ, ತುಪ್ಪ ಮತ್ತು ಬೆಲ್ಲ. ಈಗ ನಾನು ಮೊದಲನೇದಾಗಿ ತುಪ್ಪ ಕಾಯಿಸ್ಕೊಂಡು ಈಗ ಪಿಸ್ತಾನ ಫ್ರೈ ಮಾಡಿಕೊಂಡೆ. ಅದೇ ಥರ ಈಗ ಗೇರು ಬೀಜನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ. ಈ ಥರ ಒಂದೊಂದಾಗಿ ಮಾಡ್ಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದೇ ಥರ ಬಾದಾಮಿನೂ ಕೂಡ ಮಾಡಿದೆ. ಈ ತುಪ್ಪದಲ್ಲಿ ನಾವು ಗೋಡಂಬಿ, ಬಾದಾಮಿ, ಗೇರು ಬೀಜ, ಪಿಸ್ತಾ ನೋಡ್ತಾ ಇದ್ರೆ ಎಲ್ಲನೂ ನಾನು ಡ್ರೈ ಫ್ರೂಟ್ಸ್ ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ ಒಂದೊಂದಾಗಿ. ಈ ದ್ರಾಕ್ಷಿ ಮಾತ್ರ ಸ್ವಲ್ಪ ತುಪ್ಪ ಜಾಸ್ತಿನೇ ಯೂಸ್ ಮಾಡಬೇಕು. ಇದು ತುಂಬ ಹರಳಿಬಿಡುತ್ತೆ ತುಪ್ಪದಲ್ಲಿ ಹಾಕಿದ ಮೇಲೆ. ನೋಡಿ ಈ ಥರ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಅದು ಉಬ್ಬಿರುತ್ತೆ ದಪ್ಪ, ಆ ಥರ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವು ಉರಿತಾ ಇರಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇರಬೇಕು. ಈಗ ನೋಡಿ ಆಳ್ವಿ ಉರಿತಾ ಇದ್ದೀನಿ. ನೀವು ಆಳ್ವಿ ಹೆಸರು ಕೇಳಿರಬೇಕು. ಇದು ತುಂಬಾ ಕ್ಯಾಲ್ಶಿಯಂ ಇರುತ್ತೆ. ಹೈಯೆಸ್ಟ್ ಕ್ಯಾಲ್ಶಿಯಂ ಇದರಲ್ಲಿ ಹೊಂದಿರುತ್ತೆ. ಇದು ಜಾಯಿಂಟ್ಸ್ ಪೇನ್ ಇರೋರು, ಡೆಲಿವರಿ ಆದವರು ಅಥವಾ ಏನಾದರೂ ಬೋನ್ ಸರ್ಜರಿ ಆದವರು ಇದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಈಗ ನಾನು ಗಸಗಸೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಈ ಗಸಗಸೆ ಯೂಸ್ ಮಾಡೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ನಿದ್ದೆ ಇಲ್ಲ ಅನ್ನೋರಿಗೆ ನೀವು ಗಸಗಸಿನ ನೀವು ಹಾಲಲ್ಲಿ ಕೂಡ ಡೈರೆಕ್ಟಾಗಿ ಹಾಕ್ಕೊಂಡು ಕುಡಿಬೋದು. ಸೊ ಅದೇ ಥರ ನಾನೀಗ ಅಜ್ವಾನನ ಸ್ವಲ್ಪ ಯೂಸ್ ಮಾಡಿದೆ. ಈಗ ಖರ್ಜೂರನ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಅದೇ ಥರ ಮೆದುವಾಗಿ ಹುರ್ಕೋಬೇಕು. ಅದು ಗಟ್ಟಿ ಇರುತ್ತಲ್ಲ, ತುಂಬ ಸಾಫ್ಟಾಗಿ ಈ ಥರ ಬರೋವರೆಗೂ. ನೀವು ಎಲ್ಲನೂ ಡ್ರೈ ಫ್ರೂಟ್ಸು ಒಂದೇ ಸಲ ಫ್ರೈ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಬಟ್ ನಾನು ಒಂದೊಂದಾಗಿ ಉರಿತಾ ಇದ್ದೀನಿ. ಯಾಕಂದರೆ ಅದರದ್ದೇ ಆದ ಗುಣಗಳು ಅದರಲ್ಲಿ ಚೆನ್ನಾಗಿ ಫ್ರೈ ಎಲ್ಲನೂ ನಾವು ಮಿಕ್ಸ್ ಮಾಡಿದಾಗ ಅಷ್ಟು ಸ್ವಾದ, ಆಮೇಲೆ ಅಷ್ಟೊಂದು ಫ್ರೈ ಆಗಿದೆ ಇಲ್ವ ಅಂತ ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ನೋಡಿ ಎಕ್ಸಾಂಪಲ್, ಈಗ ಅಂಟನ್ನು ನಾನು ಉರಿತಾ ಇದ್ದೀನಿ. ಈ ತುಪ್ಪದಲ್ಲಿ ಉರಿಬೇಕಾದ್ರೆ ಆ ಅಂಟು ಚೆಂಡಿಗೆ ಉರಿದಾಗ ಹೇಗೆ ಉಬ್ಬತ್ತಲ್ಲ ಆ ಥರ ಉಬ್ಬಬೇಕದು. ಆ ಥರ ಉಬ್ಬಿದ ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ ನಾನು ಗಿಟ್ಕ ಕೊಬ್ಬರಿ ಅಂತ ಬರುತ್ತೆ, ಆ ಗಿಟ್ಕ ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೇ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡೆ. ಈಗ ನೋಡಿ ಅಂಟು ನಾನು ಹೇಳಿದ್ನಲ್ಲ ನಿಮಗೆ, ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಅದು ಹರಳಾದರೆ ಮಾತ್ರ ಈ ಥರ ಪೌಡ್ರ್ ಆಗೋಕ್ಕೆ ಸಾಧ್ಯ. ಸೊ ಈಗ ನಾನು ಸ್ವಲ್ಪ ಬೆಲ್ಲ ತೆಗೆದಿಟ್ಕೊಂಡಿದ್ದೆ, ನಾನು ಅದನ್ನೇ ಈಗ ತುಪ್ಪದಲ್ಲಿ ಅಂದರೆ ಪಾಕ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ಜಾಸ್ತಿ ಏನು ಹಾಕ್ಕೋತಾ ಇಲ್ಲ ನಾನು. ಅದು ಪಾಕ ನಮಗೆ ಯಾವ ಥರ ಬೇಕು, ನಾವು ಯಾವ ಸೈಜಲ್ಲಿ ನಾವು ಲಡ್ಡುನ ತೊಗೋತಾ ಇದ್ದೀವಿ ಮಾಡೋಕ್ಕೆ, ಅದಕ್ಕೆ ತಕ್ಕಂತೆ ನಾವು ಸಿಹಿ ಹಾಕಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ಬೆಲ್ಲನ ಆ್ಯಡ್ ಮಾಡಿ ಪಾಕನ ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕಾಗತ್ತೆ. ಅದಕ್ಕೆ ನೋಡಿ ಈ ಥರ ನಾನು ಹದವಾಗಿ ಮಾಡ್ಕೊಂಡಿದ್ದೀನಿ ಬೆಲ್ಲದ ಪಾಕನ. ಈಗ ಎಲ್ಲನೂ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈಗ ಅದನ್ನು ಒಂದೊಂದಾಗಿ ನಾನು ಉಂಡೆಗಳನ್ನ ಕಟ್ತಾ ಇದ್ದೀನಿ. ನೋಡಿ ಈ ಥರ ಒಂದೊಂದಾಗಿ ಉಂಡೆಗಳನ್ನ ಕಟ್ಟಿ ನೋಡ್ತಾ ಇದ್ದೀರಲ್ಲ ಆರೋಗ್ಯಕರವಾದ ಅಂಟುಂಡೆ ಯಾವ ಥರ ಮಾಡೋದು ಅಂಥೇಳಿ. ನೋಡಿ ನಾನು ಇದರಲ್ಲಿ ಅಜ್ವಾನನ ಯೂಸ್ ಮಾಡಿದೆ. ಅದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಡೈಜೆಷನ್ ಆಗಲ್ಲ ಅನ್ನೋರಿಗೂ ಕೂಡ ಡೈಜೆಷನ್ ಪವರ್ ಚೆನ್ನಾಗಾಗುತ್ತೆ. ಆಮೇಲೆ ಗಸಗಸೆ ಯೂಸ್ ಮಾಡೋದ್ರಿಂದ ಅದರಲ್ಲಿ ತುಂಬ ನಿದ್ದೆ ಬರುತ್ತೆ. ಆಳ್ವೆ ಹಾಕಿರೋದ್ರಿಂದ ಅದರಲ್ಲಿ ತುಂಬ ಕ್ಯಾಲ್ಶಿಯಂ ಲೆವೆಲ್ ತುಂಬಾ ಜಾಸ್ತಿ ಇದೆ. ಎಲ್ಲ ಇದರಲ್ಲಿ ಹಾಕಿರೋಕ್ಕಂಥ ಒಂದೊಂದು ಐಟಮ್ ಕೂಡ ಎಲ್ಲನೂ ಪ್ರೋಟೀನ್ಸ್, ವಿಟಮಿನ್ಸ್ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನ್ ವೆಜ್ ತಿನ್ನೋದಿಲ್ಲ ನಾವು, ಹೇಗಪ್ಪ ಮಾಡೋದು, ಅದರಲ್ಲೇ ಎಲ್ಲ ಕ್ಯಾಲ್ಶಿಯಂ ವಿಟಮಿನ್ಸ್ ಇರುತ್ತೆ, ಏನು ಮಾಡೋದು ಅಂತಂದವರು ಈ ಥರ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ತಿನ್ಬೋದು. ಈ ಥರ ಉಂಡೆಗಳನ್ನ ಬಾಣಂತಿಯರಿಗೆ ಕೊಡ್ತಾರೆ, ಆಪ್ರೇಷನ್ ಆದವ್ರಿಗೆ ಕೊಡ್ತಾರೆ, ಜಾಯಿಂಟ್ಸ್ ಪೇನ್ ಇದ್ದವ್ರಿಗೆ ಕೊಡ್ತಾರೆ. ಈಗ ಮೂಳೆಗಳ ಆಪ್ರೇಷನ್ ಆಗಿರುತ್ತಲ್ಲ ಅಂಥವ್ರು ಈ ಉಂಡೆಗಳನ್ನ ತಿಂದರೆ ತುಂಬಾ ಒಳ್ಳೆಯದು. ಈಗ ಮೇಜರ್ ಆಪ್ರೇಷನ್ ಆದವರು ಅಥವಾ ಬಾಣಂತಿಯರು ಈ ಥರದವರೇ ತಿನ್ನಬೇಕಂತೇನಿಲ್ಲ. ಇದನ್ನು ದೊಡ್ಡವರು, ಸಣ್ಣವರು, ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲರೂ ತಿನ್ಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವ್ರಿಗೆ ಜಾಯಿಂಟ್ಸ್ ಪೇನ್ ಇರೋರು, ಓಲ್ಡ್ ಏಜ್ ಅವರು, ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವರೇ ತಿನ್ನಬೇಕಂತೇನಿಲ್ಲ, ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋರು ಯಾರಾದರೂ ತಿನ್ಬೋದು. ಬೆಳಗ್ಗೆ ಒಂದು ಅಥವಾ ಈವ್ನಿಂಗ್ ಒಂದು ಇದು ಸ್ನ್ಯಾಕ್ಸ್ ಥರ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಮಕ್ಕಳಿಗೆ ಅದು ಇದು ಕೊಡೋದಕ್ಕಿಂತ ಇದು ಡೈಲಿ ಇದು ಒಂದು ಲಡ್ಡು ಕೊಡ್ತಾ ಬಂದರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆರೋಗ್ಯಕರವಾದ ಉಂಡೆ ಹೇಗೆ ಮಾಡಬೇಕು ಅಂಥೇಳಿ. ಸ್ನೇಹಿತರೆ, ಹಾಗಾದರೆ ಇಂತು ನಿಮ್ಮ ಪ್ರೀತಿಯ ಭವ್ಯಶ್ರೀಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತುಂಬ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಎಂಜಾಯ್ ಮಾಡಿ.
ಎಲ್ಲರೂ ವೀಡಿಯೋಸ್ ಹಾಕ್ತಾರೆ, ಬಟ್ ನನಗೆ ಆರೋಗ್ಯಕರವಾದ ವೀಡಿಯೋಸ್ ಹಾಕ್ಬೇಕಂತ ನಾನು ತುಂಬಾ ಟ್ರೈ ಮಾಡ್ತಾಯಿದ್ದೆ. ಈ ವಿಡಿಯೋ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದರಿಂದ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ.